ಗುರುವಾರ ಬೆಳಗಿನ ಜಾವ ದೆಹಲಿಯಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಬಂದಿದೆ. ದೆಹಲಿಯ ರೋಹಿಣಿಯಲ್ಲಿ ಪೊಲೀಸರು ಎನ್ಕೌಂಟರ್ ನಡೆಸಿದ್ದು, ಬಿಹಾರದ ಸಿಗ್ಮಾ ಗ್ಯಾಂಗ್ನ 4 ಮೋಸ್ಟ್ ವಾಂಟೆಡ್ ದರೋಡೆಕೋರರನ್ನು ಹೊಡೆದುರುಳಿಸಿದ್ದಾರೆ. ಮೃತರಲ್ಲಿ ಬಿಹಾರದ ಸೀತಾಮರ್ಹಿ ನಿವಾಸಿ ಸಿಗ್ಮಾ ಗ್ಯಾಂಗ್ ನಾಯಕ ರಂಜನ್ ಪಾಠಕ್ ಕೂಡ ಸೇರಿದ್ದಾರೆ. ದೆಹಲಿ ಪೊಲೀಸರು ಮತ್ತು ಬಿಹಾರ್ ಪೊಲೀಸರು ಈ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಎನ್ಕೌಂಟರ್ನಲ್ಲಿ ಬಿಹಾರ್ ಮೂಲದ 3 ದರೋಡೆಕೋರರು ಸೇರಿದಂತೆ ಒಟ್ಟು 4 ಅಪರಾಧಿಗಳು ಸಾವನ್ನಪ್ಪಿದ್ದಾರೆ. ಅಕ್ಟೋಬರ್ 27ರ ರಾತ್ರಿ ಸುಮಾರು 2:20ರ ಜಾವ ಬಿಹಾರ್ ಪೊಲೀಸ್ ಮತ್ತು ದೆಹಲಿ ಪೊಲೀಸ್ ಅಪರಾಧ ವಿಭಾಗದ ಒಂದು ಜಂಟಿ ತಂಡ ದೆಹಲಿಯ ರೋಹಿಣಿ ಪ್ರದೇಶದ ಡಾಕ್ಟರ್ ಅಂಬೇಡ್ಕರ್ ಚೌಕ್ ಮತ್ತು ಪನ್ಸಾಲಿ ಚೌಕ್ ನಡುವಿನ ಬಹದ್ದೂರ್ ಮಾರ್ಗದಲ್ಲಿ 4 ಶಂಕಿತ ಅಪರಾಧಿಗಳನ್ನು ಸುತ್ತುವರಿತು. 2 ಕಡೆಯಿಂದ ಗುಂಡಿನ ಚಕಮಕಿ ನಡೆದಿದೆ. ಇನ್ನು ಈ 4 ದರೋಡೆಕೋರರು ದೆಹಲಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾರೆ. ಮೃತರ ಗುರುತುಗಳು ಹೀಗಿವೆ. ಬಿಹಾರದ ಸೀತಾಮರ್ಹಿ ಜಿಲ್ಲೆಯ ರಂಜನ್ ಪಾಠಕ್ 25 ವರ್ಷ, ಬಿಮ್ಲೇಶ್ ಮಹತೋ ಅಲಿಯಾಸ್ ಬಿಮ್ಲೇಶ್ ಸಾಹನಿ 25 ವರ್ಷ, ಮನೀಶ್ ಪಾಠಕ್ 33 ವರ್ಷ, ದೆಹಲಿಯ ಅಮನ್ ಠಾಕೂರ್ 21 ವರ್ಷ ಆರೋಪಿಗಳಾಗಿದ್ದು, ಬಿಹಾರದಲ್ಲಿ ಹಲವಾರು ಘೋರ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದವರು ಆಗಿದ್ದಾರೆ.